ಖುಷಿಯ ಸಂಗತಿ, ಒಂದು 2 ನಿಮಿಷದೊಳಗ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನೀವೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳನ್ನ ಆಲಿಸ್ಬೇಕಂತ ಬಹಳ ಹೆಚ್ಚಿನ ಸಂಖ್ಯೆ ಒಳಗ ಪಾಲ್ಗೊಂಡಿರಿ. ನಮ್ಮ ಕೋಲಾರದ ಪಟ್ಟಣದ ಪೂರ್ವದೊಳಗೆ ಹೇಳಿರೋ ಹಾಗೆ ನೋಡ್ರಿ, ನಮ್ಮ ಭಾಗ್ಯ, ನಮ್ಮ ಪುಣ್ಯ, ನಮ್ಮ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಪುಣ್ಯ, ಕೋಲಾರ ಪಟ್ಟಣಕ್ಕ ಉಪಮುಖ್ಯಮಂತ್ರಿಗಳು ಬಂದು ಎಲ್ಲ ಈ ಕಾರ್ಯಕ್ರಮಗಳಿಗೆ, ಎಲ್ಲ ಯೋಜನೆಗಳಿಗೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿ ಇವತ್ತ ನಾಡಿನೊಳಗ ನಾವು ಕೂಡ ಅವರು ಆರಿಸಿ ಬಂದಿರುವಂತ ಸಂದರ್ಭದೊಳಗ ಬಹಳ ಅಭಿಮಾನ ನನಗ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ. ಯಾಕಂದ್ರ ನಮ್ಮ ಶಾಖಾ ಮಠವಾಗಿರುವಂತ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ನಮ್ಮ ಬೇಲೂರಕ್ಕೆ ಬಂದಿದ್ರು. ಅವಾಗ ರಂಭಾಪುರಿ ಜಗದ್ಗುರುಗಳು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿದರ್ ಕಾರ್ಯಕ್ರಮಕ್ಕೆ ಬಂದಿರುವಂತ ಸಂದರ್ಭದೊಳಗ ನಮ್ಮ ಮಠಕ್ಕೆ ಬಂದಿರುವಂತ ವೀರ ಗಂಗಾಧರ ಜಗದ್ಗುರುಗಳ ಫೋಟೋವನ್ನ ನೋಡಿ ಆ ಫೋಟೋ ಬಹಳ ಚಂದ ಇತಿಹಾಸವನ್ನ, ಹಿಂದಿನ ಇತಿಹಾಸವನ್ನ ಹೇಳಿದ್ರು ಅವರು ಡಿ.ಕೆ. ಶಿವಕುಮಾರ್ ಅವರು. ಅಂತ ಬಹಳ ದೊಡ್ಡ ಶಿಷ್ಯರು ನಮ್ಮ ಡಿ.ಕೆ. ಶಿವಕುಮಾರ್ ವೀರ ಗಂಗಾಧರ ಜಗದ್ಗುರುಗಳು. ಅಂತ ಡಿ.ಕೆ. ಶಿವಕುಮಾರ್ ಅವರು ಈ ರಾಜಕಾರಣದೊಳಗ ಬಹಳ ಜನ ಮಾತುಗಳನ್ನ ಕೊಟ್ಟ ಹಿಂದೆ ತಕೊಂಡು ಓಡಿ ಹೋಗೋರು ಬಹಳ ಜನ ಅದಾರ. ಕೊಟ್ಟ ಮಾತಿಗೆ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಬಹಳ ಬಂಡೆ ಹಾಗೆ, ಕನಕಪುರದ ಬಂಡೆ ಹಾಗೆ, ಕಲ್ಲಿನ ಹಾಗೆ ಎಂತ ಸಮಸ್ಯೆನ ಬರ್ಲವು. ರಾಜಕಾರಣದೊಳಗೆ ನಿಮಗೆಲ್ಲ ಗೊತ್ತಿರ್ತಾವ ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳ ಬಹಳ, ನಾವು ನೋಡಿ ಸಣ್ಣ ಸಣ್ಣ ಕಾರ್ಯವನ್ನ ಮಾಡುವಂತ ಸಂದರ್ಭದೊಳಗೆ ದೊಡ್ಡ ಸಮಸ್ಯೆಗಳ ಬರ್ತಾವ, ಸ್ವಲ್ಪ ಅಂಜು ಓಡಿ ಹೋಗ್ಬಿಡ್ತೀವಿ ನಾವು. ಆದ್ರೆ ರಾಜಕಾರಣದೊಳಗ ಬಹಳ ಇಡೀ ರಾಜ್ಯವನ್ನ ಅಭಿವೃದ್ಧಿ ಮಾಡುವಂತ ಸಂದರ್ಭದೊಳಗ ಅಂತ ಇಂತ 2 ಪಾರ್ಟಿ ಅವು ವಿರೋಧ ಪರವಿರೋಧ ಎಲ್ಲವೂ ಇರ್ತಾವ. ಅವೆಲ್ಲವುಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಶಕ್ತಿ ಯಾರ ಕಡೆ ಐತಂದ್ರೆ ಅದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಐತನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನೋಡ್ರಿ, ನಮ್ಮ ಖುಷಿ, ನಮ್ಮ ಕೋಲಾರದ ಖುಷಿ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಇವತ್ತು ನಮ್ಮ ಸಚಿವರಾಗಿರುವಂತ ಶಿವಾನಂದ ಪಾಟೀಲ್ ರವರಿಗೆ ಬಹಳ ಅಭಿಮಾನದ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಒಬ್ಬ ಮಠದ ಪರಂಪರೆಯ ವಾರಸುದಾರನಾಗಿ ಶಿವಾನಂದ ಪಾಟೀಲ್ ರವರು ನಮ್ಮ ಕೋಲಾರ ಪಟ್ಟಣದ ಮೇಲೆ ಎಷ್ಟು ಕನಸುಗಳನ್ನು ಇಟ್ಟುಕೊಂಡಾರೆ ಅಂದ್ರೆ ಇಲ್ಲಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗಳ ನಿಲ್ಲಬಾರದು, ಅಭಿವೃದ್ಧಿ ಯಾವತ್ತೂ ಕೂಡ ಅರ್ಧಕ್ಕೆ ನಿಲ್ಲಬಾರದು ಅಂತ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಮತ್ತ ಬಹಳ ದೊಡ್ಡ ಸಹಕಾರವನ್ನು ನೀಡಿ ಅಭಿವೃದ್ಧಿಯ ಹರಿಕಾರರು ಅಂದ್ರ ತಪ್ಪಾಗುವುದಿಲ್ಲ ಅಂತ ಶಿವಾನಂದ ಪಾಟೀಲ್ ರವರಿಗೆ ಒಮ್ಮೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಎಲ್ಲ ಕಾರ್ಯಕ್ರಮಗಳು ನೋಡ್ರಿ, ನಮ್ಮ ಕೋಲಾರ ಹಳೆ ಕೋಲಾರ ಮುಳುಗಡೆಯಾಗಿ ಹೊಸ ಕೋಲಾರಕ್ಕೆ ಬಂದ, ಅಲ್ಲಿ ಒಂದಿಷ್ಟು ಕನಸುಗಳನ್ನು ಹೊತ್ತುಕೊಂಡು ಹೊಸ ಕೋಲಾರಕ್ಕೆ ಬಂದ ಬಹಳ ಜನ ಜೀವನವನ್ನ ಮಾಡುವಂತ ಸಂದರ್ಭದೊಳಗ ನಮ್ಮ ಮೊಸರು, ಕೋಲಾರದ ಮೊಸರು ನಾಡಿನ ಉಸಿರು ಅನ್ನುವಂತ ಒಂದು ವಾಕ್ಯ ಬರ್ತದೆ. ಕೋಲಾರದ ಜನ ನಾಡಿಗೆ ಬಹಳ ದೊಡ್ಡದಾಗಿರುವಂತ ಶಕ್ತಿ, ಉಸಿರನ್ನು ನೀಡಿರುವಂತ ಪಟ್ಟಣ ಅಂದ್ರೆ ಅದು ಕೋಲಾರ ಪಟ್ಟಣ. ಇಂತ 25 ವರ್ಷ ತುಂಬಿರುವಂತ ಈ ಕೋಲಾರ ಪಟ್ಟಣಕ್ಕೆ ಅದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ಉದ್ಘಾಟನೆ ಆಗಕತ್ತೈತೆ ಅಂದ್ರೆ ಕೋಲಾರದ ಪುಣ್ಯ. ಉಪಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಪಟ್ಟಣದ ಚಾಲನೆ ಕೊಡಾಕತ್ತಾರ ಅಂದ್ರೆ ನಮ್ಮ ಕೋಲಾರ ಪಟ್ಟಣದ ಭಾಗ್ಯ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಶಿವಾನಂದ ಪಾಟೀಲ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ನೀಡುತ್ತೇನೆ.